ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 52,000 ಹುದ್ದೆಗಳಿಗೆ ಭರ್ತಿಗೆ ನಿರ್ಧಾರ ಕೂಡ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ ನಿಮಗೆ ಇಲ್ಲಿ ಅಡಿಷನಲ್ ಆಗಿ 823 ನಿಲಯ ಮೇಲ್ವಿಚಾರಕರು ಅಂದ್ರೆ ಲೈಕ್ ವಾರ್ಡನ್ ಹುದ್ದೆಗಳಿಗೆ ಭರ್ತಿಗೆ KPSCಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದೀವಿ ಅಂತ ಕೂಡ ಮಾನ್ಯ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಟ್ KPSCಗೆ ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳಿ ಜನ ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಹುದ್ದೆಗಳು ಸೇರಿ ವಿವಿಧ ಇಲಾಖೆಯಲ್ಲಿ 52,000 ಹುದ್ದೆಗಳಿಗೆ ಅಧಿಸೂಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಡಿಸಿಷನ್ ಮಾಡ್ಕೊಳ್ಳುತ್ತೆ ಅಂತ ಕೂಡ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ ತಂಗಡಗಿ ಅವರು ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಟೆಕ್ನಿಕಲ್ ಆಗಿ ನಿಮಗೆ ಗೊತ್ತಿರುವಾಗ 27ನೇ ತಾರೀಕು ನಂತರ ನಿಮಗೆ ಡಿಸೈಡ್ ಆಗುತ್ತೆ. ಬಿಕಾಸ್ ಒಳ ಮೀಸಲಾತಿ ಗೊಂದಲ ಇರೋ ಕಾರಣ ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿ ನೋಟಿಫಿಕೇಶನ್ ಕೂಡ ಆಗೋದಿಲ್ಲ. ಇದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಬೀದರಲ್ಲಿ 106 ಸೇರಿ ರಾಜ್ಯದ ಎಲ್ಲ ಕಡೆ 823 ನಿಲಯ ಮೇಲ್ವಿಚಾರಕ ವಾರ್ಡನ್ ಹುದ್ದೆಗಳಿಗೆ KPSCಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರಂತೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಆದ್ರೆ ನಿಮಗೆ ಗ್ರೂಪ್ ಟಿ ಹುದ್ದೆಗಳ ನೇಮಕಾತಿ ಕೂಡ ಮಾಡ್ತಾರೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೂಡ ಸೇವೆ ಪಡೆದುಕೊಂಡು ಏನೆಲ್ಲ ಮಾಹಿತಿ ಇದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಆರ್ಥಿಕ ಇಲಾಖೆಯಿಂದ KKRDB ಕಡೆಯಿಂದ ನಿಮಗೆ 54 ವಿದ್ಯಾರ್ಥಿಗಳ ಹೊಸ ಕಟ್ಟಡ ಕೂಡ ಮಾಡ್ತೀವಿ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಂತರ ಹಾಸ್ಟೆಲ್ಗೆ ಬೇಡಿಕೆ ಇದೆ, ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಲೈಕ್ ರಾಜ್ಯ ಸರ್ಕಾರಿ ನೌಕರ ಮಕ್ಕಳ ಹಿತದೃಷ್ಟಿಯಿಂದ ಸಾಕಷ್ಟು ಕೃಷಿ ಮತ್ತು ವೇತನ ಆದಾಯ ಹೊರತುಪಡಿಸಿ ಕೆನೆ ಪದರ ನೀತಿ ಅಳವಡಿಸಬೇಕು, ಅದ್ರ ಬಗ್ಗೆ ನಾವು ಚರ್ಚೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ ಅಲ್ಲಿ 52,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕೂಡ ಭರ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಲೈಕ್ ವಾರ್ಡನ್ ಹುದ್ದೆಗಳು ಕೂಡ ಇರ್ತಾವಂತೆ. ಬಟ್ ಟೆಕ್ನಿಕಲಿ ಪಾಸಿಬಲ್ ಆಗೋದು ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಆಫ್ಟರ್ ನಿಮಗೆ 27 ನಿಮಗೆ ಟೆಕ್ನಿಕಲಿ ಎಲ್ಲ ಕೂಡ ಪಾಸಿಬಲ್ ಆಗುತ್ತೆ. ಥ್ಯಾಂಕ್ ಯು.